ನವಂಬರ್ ಡಿಸೆಂಬರಲ್ಲಿ ನೀವು ಕಬ್ಬನ್ನು ನಾಟಿ ಮಾಡಿಕೊಂಡ್ರೆ ತಿರ್ಗಾ ನವಂಬರ್ ಡಿಸೆಂಬರು ಅಥವಾ ಜನವರಿ ಕಟ್ಟಿಂಗ್ ಬರುತ್ತೆ. 12 ತಿಂಗಳು ಕಬ್ಬು ಇಳುವರಿ ಜಾಸ್ತಿ ಸಿಗುತ್ತೆ. ಪ್ಲಸ್ಸು ನೀವು ನವಂಬರ್ ಡಿಸೆಂಬರಲ್ಲೇ ನೀವು ನೀರನ್ನು ನಿಲ್ಲಿಸ್ಬಿಟ್ರೆ ಜನವರಿ ಎಂಡಲ್ಲಿ ಕಡಿಯೋವರೆಗೂ ಈಸಿ ಆಗುತ್ತೆ. ನವಂಬರ್ ಡಿಸೆಂಬರಲ್ಲಿ ನೀವು ನೀರು ಕಟ್ ಮಾಡ್ತಿರಲ್ಲ ಆವಾಗ ಚಳಿ ಇರುತ್ತೆ. ನವಂಬರ್ ಡಿಸೆಂಬರಲ್ಲಿ ನೀವು ನೀರು ಕಟ್ ಮಾಡಿದರೂ ಕಬ್ಬಿನ ಇಳುವರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾಕಂದರೆ ಚಳಿ ಇರುತ್ತೆ. ಚಳಿಗೆ ಕಬ್ಬು ಬತ್ತಲ್ಲ. ಅಕಸ್ಮಾತಾಗಿ ನೀವು ವಾಪಸ್ ನೀವು ಮಾರ್ಚ್ ತಿಂಗಳಲ್ಲೇ ನೀವು ಕಟಿಂಗ್ ಮಾಡಿಸ್ತೀನಿ, ಫೆಬ್ರವರಿ ಆ ಥರ ಅವಾಗ ನೀರು ಬಿಡ್ತೀನಿ, ಜನವರಿ ತಿಂಗಳಲ್ಲಿ ನೀರು ಕಟ್ ಮಾಡ್ತೀನಿ, ಮಾರ್ಚಲ್ಲಿ ಕಟಿಂಗ್ ಮಾಡಿಸ್ತೀನಿ ಅಂದರೆ ನಿಮಗೆ ಇಳುವರಿಯಲ್ಲಿ ಕಬ್ಬು ಬೆಂಡ್ ಆಗುತ್ತೆ, ಇಳುವರಿಗೆ ಪೆಟ್ಟು ಕೊಡುತ್ತೆ. ನೋಡಿ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವು ನವಂಬರ್ ಡಿಸೆಂಬರಲ್ಲಿ ನೀವು ನಾಟಿ ಮಾಡಿಕೊಂಡ್ರೆ ಚಳಿಗಾಲದಲ್ಲಿ ಬೇಗ ಕಬ್ಬು ಚೆನ್ನಾಗಿ ಬಂದ್ಬಿಟ್ಟು ಕಡಿಮೆ ನೀರಲ್ಲೇ ಚೆನ್ನಾಗಿ ಬೆಳ್ಕೊಂಬಿಡುತ್ತೆ. ಆಮೇಲೆ 2 ತಿಂಗಳ ಕಬ್ಬು ನೀವು ಫೆಬ್ರವರಿವರೆಗೂ 2 ತಿಂಗಳ ಕಬ್ಬು ಚೆನ್ನಾಗಿ ಬೆಳ್ಕೊಂಬಿಟ್ರೆ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳಲ್ಲಿ ನಿಮ್ಗೆ ಏನಾದರೂ ನೀರಿನ ಶಾರ್ಟೇಜಸ್ ಆದರೆ ಆ ನೀರಿನ ಶಾರ್ಟೇಜು ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಬಂದ್ಬಿಡುತ್ತೆ. ಹಾಗಾಗಿ ಮಾರ್ಚ್ ಏಪ್ರಿಲಲ್ಲಿ ನೀವು ಕಬ್ಬನ್ನು ನಾಟಿ ಮಾಡೋ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನವಂಬರ್ ಡಿಸೆಂಬರಲ್ಲಿ ನೀವು ನಾಟಿ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ತಿರ್ಗಾ ನೆಕ್ಸ್ಟ್ ನವಂಬರ್ ಡಿಸೆಂಬರು ಅಥವಾ ಜನವರಿ ಕಟ್ಟಿಂಗ್ ಬರುತ್ತೆ. ನಿಮಗೆ 12 ತಿಂಗಳು ಟೈಮ್ ಸಿಗುತ್ತೆ ಕಬ್ಬು ಬೆಳೆಯೋಕ್ಕೆ. ಹಾಗಾಗಿ ನಿಮಗೆ ಹೆಚ್ಚಿನ 40 ಟನ್ ತೆಗಿಯೋರು 45-50 ಟನ್ ತೆಗಿತೀರಾ, 50 ಟನ್ ತೆಗಿಯೋರು 55-60 ಟನ್ ತೆಗಿತೀರಾ, 60 ಟನ್ ತೆಗಿಯೋರು 65-70 ಟನ್ ತೆಗಿತೀರಾ. ಇದೊಂದು ಯಾವ ತಿಂಗಳಲ್ಲಿ ನಾಟಿ ಮಾಡ್ಕೊಂಡ್ರೆ ಹೇಗೆ ಅಂತ ಇದೊಂದು ಮೇಜರ್ ರೀಸನ್ನು. ನವಂಬರ್ ಡಿಸೆಂಬರಲ್ಲಿ ನೀವು ನಾಟಿ ಮಾಡ್ಕೊಂಡಿದ್ದಾದರೆ ತಿರ್ಗಾ ನವಂಬರ್ ಡಿಸೆಂಬರ್ವರೆಗೂ ನಿಮ್ಗೆ 12 ತಿಂಗಳು ಟೈಮ್ ಸಿಗುತ್ತೆ. ನೋಡಿ, ನೀವು ಕಬ್ಬನ್ನ ಯಾವ ತಿಂಗಳಲ್ಲಿ ನಾಟಿ ಮಾಡ್ಕೋಬೇಕು, ಯಾವ ತಿಂಗಳಲ್ಲಿ ನಾಟಿ ಮಾಡ್ಕೊಂಡ್ರೆ ನಿಮಗೆ ಕಬ್ಬು ಹೆಚ್ಚಿನ ಇಳುವರಿ ಬರುತ್ತೆ ಅಥವಾ ನೀರು ಕಡಿಮೆ ಕೊಟ್ಟರು ತಡ್ಕೊಳ್ಳುತ್ತೆ, ಅದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ವಿಡಿಯೋ ಕಂಪ್ಲೀಟಾಗಿ ನೋಡಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ. ಏನಪ್ಪ ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನೀವು ಕಬ್ಬಿನ ಇಳುವರಿಯಲ್ಲಿ ನೀವು 40 ಟನ್ನು ತೊಗೊಳಕ್ಕಾಗ್ತಾಯಿಲ್ಲ ಅಂತಂದರೆ, ಅಥವಾ ಹೊಸದಾಗಿ ಕಬ್ಬು ಮಾಡೋರಿದ್ದರೆ ನೀವೇನೇನು ತಪ್ಪು ಮಾಡ್ತೀರಾ ಅಥವಾ ನಾವು ಏನು ತಪ್ಪು ಮಾಡಿದ್ವಿ ಅದನ್ನ ಎಲ್ಲರೂ ಅದೇ ತಪ್ಪು ಮಾಡ್ತಾರೆ ಅಂತಲ್ಲ, ಏನು ತಪ್ಪು ಮಾಡ್ಬೋದು ಅಥವಾ ನಮ್ಮಿಂದ ಏನು ತಪ್ಪುಗಳಾಗ್ಬೋದು, ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದು ಒಂದೊಂದು ಕಾರಣ ಇರೋದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಒಂದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಆದಷ್ಟು ಹೊಸ ಕಬ್ಬು ಬೆಳೆಗಾರರು ಹೊಸದಾಗಿ ಏನಾದರೂ ಮಾಡೋರಿದ್ದರೆ ಇದನ್ನು ಅಬ್ಸರ್ವ್ ಮಾಡಿಕೊಡ್ರಿ. ನೋಡಿ, ಅಲ್ಲಿ ಕಬ್ಬಿದೆ, ಅಲ್ಲಿಂದ ಇಲ್ಲಿವರೆಗೂ ಕಬ್ಬು ನಾಟೇ ಇಲ್ಲ. ಇಲ್ಲಿ ನೋಡ್ರಿ, ಇಷ್ಟೊಂದು ಗ್ಯಾಪ್ಸ್ ಇದೆ. ಇದೊಂಥರ ಹೆಂಗೆ ಆಗಿದೆ ಅಂದರೆ ರಿಂಗ್ ಪಿಟ್ ಮೆಥಡ್ ಕಬ್ಬು ಮಾಡಿರೋ ಥರ ಆಗಿದೆ. ಬಟ್ ರಿಂಗ್ ಪಿಟ್ ಮೆಥಡಲ್ಲಿ ಡಿಸ್ಟನ್ಸು ಜಾಸ್ತಿ ಇರುತ್ತೆ, ಸಾಲಿಂದ ಸಾಲಿಗೆ ಕಬ್ಬಿಂದ ಕಬ್ಬಿಗೆ ಎಲ್ಲ ಜಾಸ್ತಿ ಇರುತ್ತೆ. ನೋಡಿ, ಇಲ್ಲೆಲ್ಲ ಎಷ್ಟು ಗ್ಯಾಪ್ಸ್ ಇದೆ ನೋಡಿ, ಸಿಕ್ಕಾಪಟ್ಟೆ ಗ್ಯಾಪ್ಸ್. ಇಲ್ಲಿ ನೋಡ್ರಿ, ಇದು ನಮಗೆ ದೊಡ್ಡ ಇಳುವರಿಗೆ ಪೆಟ್ಟು ಕೊಡುತ್ತೆ. ಈ ಇಳುವರಿಗೆ ಮೇಜರ್ ಪೆಟ್ಟು ನಮಗೆ ಆ್ಯಕ್ಚುಲಿ ನಾವು 260ರಿಂದ 270 ಟನ್ ಎಕ್ಸ್ಪೆಕ್ಟ್ ಮಾಡಿದ್ವಿ, 40-45 ಟನ್ ಎಕರೆಗೆ ಹಿಡಿದ್ರು. ಬಟ್ ನಮಗೆ 200 ಚಿಲ್ಲರೆ ಟನ್ ಆಯಿತು, 210 ಒಳಗಡೆನೇ ಆಯಿತು. ನಮಗೆ 60ರಿಂದ 70 ಟನ್ನು ಲಾಸು, 1.5ರಿಂದ 2 ಲಕ್ಷ ಲಾಸು. ನೋಡಿರಿ ಎಷ್ಟೊಂದು, ನೋಡಿರಿ ಕಬ್ಬೇ ಇಲ್ಲ. ಕಬ್ಬು ಸರಿಯಾಗಿ ನಾಟ್ಕೊಂಡೇ ಇಲ್ಲ. ಇದು ದೊಡ್ಡ ಮೇಜರ್ ಸಮಸ್ಯೆ ನಮಗೆ. ಇದು ಈ ವರ್ಷ ನಮಗೆ ದೊಡ್ಡ ಪೆಟ್ಟು ಕೊಡ್ತು. ಇದು ಯಾಕಾಯಿತು ಅಂತಂದರೆ, ನಾವು ಕಬ್ಬು ಯಾವ ತಿಂಗಳಲ್ಲಿ ನಾಟಿ ಮಾಡ್ತೀವಿ ಅನ್ನೋದು ಮೇಜರ್ ಇಂಪಾರ್ಟೆಂಟು. ನಾವು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕಬ್ಬು ನಾಟಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಫೆಬ್ರವರಿ, ಮಾರ್ಚು, ಏಪ್ರಿಲ್ ಯಾವುದೇ ಕಾರಣಕ್ಕೂ ಈ ತಿಂಗಳಲ್ಲಿ ನಾಟಿ ಮಾಡಬಾರ್ದು. ನಮ್ಮ ಅನುಭವ ಪ್ರಕಾರ, ನಾವು ಈಗ 7-8 ವರ್ಷದಿಂದ ಏನು ಕಬ್ಬು ಬೆಳೀತಾ ಇದ್ದೀವಲ್ಲ, ಆ ಅನುಭವದ ಪ್ರಕಾರ ನಾವು ಯಾವುದೇ ಕಾರಣಕ್ಕೂ ಕಬ್ಬು ನಾಟಿ ಮಾಡಬಾರ್ದು. ಅಕಸ್ಮಾತಾಗಿ ನಾಟಿ ಮಾಡ್ತೀನಿ ಅಂತ ಆವಾಗಲೇ ಟೈಮ್ ಇದೆ, ಆವಾಗಲೇ ನಾಟಿ ಮಾಡ್ತೀನಿ ಅನ್ನೋದಾದರೆ ಸಖತ್ತಾಗಿ ನೀರು ಅಂದರೆ ಜಾಸ್ತಿ ಭಾಳ ನೀರಿನ ಬ್ಯಾಕಪ್ ಇರಬೇಕು, ನೀರಿನ ಸೋರ್ಸು ಚೆನ್ನಾಗಿರಬೇಕು. ಆಮೇಲೆ ನಿಮ್ಮದು ಮೋಟ್ರು ಗೀಟ್ರು ಎಲ್ಲ ಕರೆಕ್ಟಾಗಿ ವರ್ಕಿಂಗ್ ಕಂಡೀಷನಲ್ಲಿ ಇರಬೇಕು. ಇಲ್ಲಿ ಏನು ಸಮಸ್ಯೆ ಆಯಿತು ಅಂದರೆ, ಮಾರ್ಚು ಏಪ್ರಿಲಲ್ಲಿ ಭಯಂಕರ ಬಿಸಿಲು ಅಂದರೆ ಭಯಂಕರ ಬಿಸಿಲಿತ್ತು ಹೋದ ವರ್ಷ.
ಆವಾಗ ನಾಟಿ ಮಾಡ್ಕೊಂಡ್ವಿ. ನಮ್ಮ ಮೋಟ್ರು 2-3 ಸಲ ಕೈ ಕೊಡ್ತು. ಪೈಪ್ಲೈನ್ಗಳು ಒಡೆದೋದು. ಇವೆಲ್ಲ ನೋಡಿಕೊಂಡು ನಿಮ್ಮ ಪೈಪ್ಲೈನ್ ಒಡೆದೋದ್ರೂ ಏನು ಕರಿ HDP ಪೈಪ್ಗಳಿರ್ತಾವಲ್ಲ ಅಂಥ ಪೈಪ್ಗಳನ್ನ ನೀವು ಹೊರಗಡೆ ಹಾಕ್ಕೊಂಡು ನೀರು ಬಿಡೋ ವ್ಯವಸ್ಥೆ ಅಂದರೆ ಬ್ಯಾಕಪ್ ಇಟ್ಕೊಳ್ರಿ. ಪೈಪ್ಗಳನ್ನ ನೀವು ರೆಡಿ ಇಟ್ಕೊಂಡೆ ಅಕಸ್ಮಾತಾಗಿ ಗೀಪು ನಿಮ್ಮ ಪೈಪ್ಲೈನ್ಗಳು ಏನಾದರೂ ಹಳೆಯವಾಗಿ ಹೋಗಿದ್ರೆ, ಪೈಪ್ಗಳು ಒಡೆದೋಗೋ ಚಾನ್ಸಸ್ ಇದ್ದರೆ ನೀವು ಎಕ್ಸ್ಟ್ರಾ HDP ಪೈಪ್ಗಳನ್ನ ಇಟ್ಕೊಳ್ರಿ. ಆಮೇಲೆ ನೀರಿನ ಸೋರ್ಸ್ ಚೆನ್ನಾಗಿದ್ದರೆ ಮಾತ್ರ ಮಾಡ್ಕೊಳ್ರಿ. ಏನಾಯಿತು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ವ, ನೀರು ಸಾಕಾಗದೆ ಶಾರ್ಟೇಜ್ ಆಗಿ ಇರೋ ಕಣ್ಣುಗಳೆಲ್ಲ ಸತ್ತೋಗ್ಬಿಟ್ಟು. ಇಲ್ಲಿರೋ ಕಣ್ಣುಗಳೆಲ್ಲ ಸತ್ತೋದ್ವು. ಇಲ್ಲಿ ಈಗ ಏನಪ್ಪ ಅಂದರೆ ಈಗಲೂ ಒಳಗಡೆ ಕಬ್ಬು ಒಳಗಡೆ ನೀರು ಬಿಟ್ಟು ಕಬ್ಬನ್ನ ತುಳಿದಿದ್ದೀವಿ. ಕೆಲವೊಂದು ಕಡೆ ನಾಟ್ಕೊಂಡಿದೆ, ಕೆಲವೊಂದು ಕಡೆ ನಾಟ್ಕೊಂಡಿಲ್ಲ. ಮೇಜರ್ ಅಂತಂದರೆ ನೀವು ಅತಿ ಬಿಸಿಲಿದ್ದಾಗ, ನೀರಿನ ಸೋರ್ಸು ಕರೆಕ್ಟಾಗಿಲ್ಲದೆ ಇದ್ದಾಗ ಕಬ್ಬನ್ನು ನಾಟಿ ಮಾಡ್ಕೋಬೇಡ್ರಿ. ನೀವು ನೀರಿನ ಸೋರ್ಸು ಮೀಡಿಯಮ್ ಆಗಿದೆ, ನಮಗೆ ಹೋಗ್ತಾ ನೀರು ಅಂದರೆ ಇನ್ನೂ ಏನಾದರೂ ಎಕ್ಸ್ಟ್ರಾ ನಾವು ನೀರಿನ ವ್ಯವಸ್ಥೆ ಮಾಡ್ಕೊತೀವಿ ಅಂತ ಅನ್ನೋರು ನವಂಬರ್ ತಿಂಗಳು ಎಂಡಲ್ಲಿ ಡಿಸೆಂಬರ್ ತಿಂಗಳು ಒಳಗಡೆನೆ ನೀವು ಕಬ್ಬು ನಾಟಿ, ಎಷ್ಟೇ ಎಕರೆ ಇರಲಿ, ಅದು 10 ಎಕರೆ ಇರಲಿ, 20 ಎಕರೆ ಇರಲಿ, 2 ಎಕರೆ ಇರಲಿ, 1 ಎಕರೆ ಇರಲಿ, ನವಂಬರ್ ತಿಂಗಳು ಎಂಡು ಡಿಸೆಂಬರ್ 15 ಒಳಗಡೆ, ಇಷ್ಟರ ಒಳಗಡೆ ನೀವೇನಾದರೂ ಕಬ್ಬು ನಾಟಿ ಮಾಡ್ಕೊಂಬಿಟ್ರೆ ನೀಟಾಗಿ ಬರುತ್ತೆ ನಿಮ್ಮ ಕಬ್ಬು. ಯಾವುದೂ ತೊಂದರೆ ಇರೋಲ್ಲ. ಚಳಿ ಇರುತ್ತಲ್ವ, ಚಳಿಗೆ ನೀರು ಕಮ್ಮಿ ಕೇಳುತ್ತೆ. ಆಮೇಲೆ ಚೆನ್ನಾಗಿ ನಾಟ್ಕೊಂಡ್ಬಿಡುತ್ತೆ, ಯಾವುದೇ ತೊಂದರೆ ಆಗೋಲ್ಲ. ನವಂಬರು ಮತ್ತು ಡಿಸೆಂಬರ್ ತಿಂಗಳು ಒಳಗಡೆ ನಾಟಿ ಮಾಡ್ಕೊಂಬಿಟ್ರಿ. ಅಂದರೆ ನೀವು ಏನೋ ಹತ್ತಿನೋ ತೊಗರಿನೋ ಏನೋ ಮಾಡಿರ್ತೀರ, ನೇಗಿಲು ಹೊಡೆದ್ಬಿಟ್ಟು ಅದು ರಾಶಿ ಆಗಿ ಎಲ್ಲ ಆಗಿ ನೇಗಿಲು ಹೊಡೆದು ರಾಶಿ ಮಾಡ್ಕೊಂಬಿಟ್ಟು ನೀವು ಹೊಲನ ರೆಡಿ ಮಾಡಿಕೊಂಡು ಬೋದಾಕಿ ನೀವು ಡಿಸೆಂಬರ್ ತಿಂಗಳು ಒಳಗಡೆ ನೀವು ನಾಟಿ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಯಾವುದೇ ತೊಂದರೆ ಆಗೋಲ್ಲ. 2 ತಿಂಗಳು ಚಳಿಲಿ ಕಬ್ಬು ಚೆನ್ನಾಗಿ ಬೆಳ್ಕೊಂಡ್ಬಿಡುತ್ತೆ. ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಕೇಳುತ್ತೆ, ನೀರು ಕಡಿಮೆ ಪ್ರಮಾಣದಲ್ಲಿ ಕೊಟ್ಟರು ನಿಮಗೆ ಏನು ತೊಂದರೆ ಆಗೋಲ್ಲ. ಆಮೇಲೆ ಸ್ವಲ್ಪ ಬೇಸಿಗೆ ಬಿಸಿಲನ್ನ ತಡ್ಕೊಳ್ಳೋ ಶಕ್ತಿ ಬಂದುಬಿಡುತ್ತೆ. ಹಾಗಾಗಿ ಇದು ನಮ್ಮ ಸ್ವಂತ ಅನುಭವ. ನಾನು 3-4 ವರ್ಷದಿಂದ ಅಬ್ಸರ್ವ್ ಮಾಡಿದೆ. ಹೋದ ವರ್ಷ ನಮಗೆ ಮೇಜರ್ ಪೆಟ್ಟಾಯಿತು. ಎಲ್ಲ ವರ್ಷ ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಿಸಿಲು ಅತಿಯಾಗಿ ಹೋದ ವರ್ಷ ಅಂತೂ ಭಯಂಕರ ಅತಿಯಾಗಿ ಬಿಸಿಲಿತ್ತು. ಆ ಬಿಸಿಲೇ ನಮಗೆ ದೊಡ್ಡ ಪ್ರಾಬ್ಲಮ್ ಮಾಡ್ತು. ಆಮೇಲೆ ನಮ್ಮ ಪೈಪ್ಲೈನ್ಗಳು ಸ್ವಲ್ಪ ಒಡೆದೋದು. ಆ ಒಂದು ಕಂಡೀಷನ್ನು ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಅದು ಕೂಡ ನಿಮ್ಮ ಕಬ್ಬು ಇಳುವರಿಯಲ್ಲಿ ಏರಿಳಿತ ಆಗೋಕ್ಕೆ ಒಂದು 1% 2% ಆದರೂ ಅದು ಅದರದ್ದು ಇದು ಸ್ಟಾರ್ಟಿಂಗಲ್ಲಿ ದೊಡ್ಡದಾದ್ಮೇಲೆ ಏನು ಸಮಸ್ಯೆ ಇಲ್ಲ. ಅದು 1% 2% ಅದು ಕಾರಣ ಆಗುತ್ತೆ. ಅದೊಂದು ಕರೆಕ್ಟಾಗಿ, ಅದೇನು ಮೇಜರ್ ಇಶ್ಯೂ ಅಲ್ಲ. ಬಟ್ ನೀವು ಅದನ್ನು ಎಷ್ಟು ಇಮಿಡಿಯೇಟಾಗಿ ಅಷ್ಟು ರಿಪೇರಿ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾರೋ ಅಷ್ಟು ಅದು ಎಲ್ಲರೂ ಮಾಡೇ ಮಾಡ್ತಾರೆ. ಅದೇನು ಮೇಜರ್ ಅಲ್ಲ, 1-2% ಅದು ಕಾರಣ ಆಗುತ್ತೆ. ಆಮೇಲೆ ಮೇಜರ್ 90% ಕಾರಣ ಏನಂದರೆ ನೀವು ನವಂಬರ್ ಡಿಸೆಂಬರ್ ಒಳಗಡೆ ಕಬ್ಬನ್ನ ನಾಟಿ ಮಾಡ್ಕೊಳ್ಳಿಲ್ಲ ಅಂದರೆ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ ನೋಡಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ನವಂಬರ್ ಡಿಸೆಂಬರಲ್ಲಿ ನೀವು ಕಟಿಂಗ್ ಮಾಡ್ಕೊಂಡಿದ್ದೆ ಆದರೆ, ನಾಟಿ ಮಾಡ್ಕೊಂಡಿದ್ದೆ ಆದರೆ ವಾಪಸ್ಸು ನಿಮಗೆ ನವಂಬರ್ ಡಿಸೆಂಬರ್ವರೆಗೂ 12 ತಿಂಗಳು ಅವಧಿ ಸಿಗುತ್ತೆ. ಕಬ್ಬು ಜಾಸ್ತಿ ಬೆಳೆಯೋಕ್ಕೆ 2 ತಿಂಗಳು 3 ತಿಂಗಳು ನಿಮಗೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಕರೆಕ್ಟಾಗಿ 1 ವರ್ಷದ ಕಬ್ಬೇ ನಿಮಗೆ ಏನಪ್ಪ ಕಟಿಂಗಿಗೆ ರೆಡಿಯಾಗಿರುತ್ತೆ. ಆಮೇಲೆ ಡಿಸೆಂಬರು ಜನವರಿಯಲ್ಲಿ ಕಟಿಂಗ್ ಮಾಡೋಕ್ಕೆ ಬಂದ್ರೂ ನಿಮಗೆ ಇಳುವರಿ ಅಂದರೆ 2 ತಿಂಗಳು ಎಕ್ಸ್ಟ್ರಾ ಬೆಳೆದಿರುತ್ತಲ್ಲ, ಒಂದು 5-10 ಟನ್ ಎಕರೆಗೆ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. ಎಕ್ಸ್ಟ್ರಾ ಸಿಕ್ಕರೆ ನಿಮಗೆ ಒಳ್ಳೆ ಲಾಭನೇ. ಅದು 40 ಟನ್ ತೆಗಿಯೋರು 45-50 ಟನ್ನು, 50 ಟನ್ ತೆಗಿಯೋರು 55-60 ಟನ್ ತೆಗಿತಾರೆ. 60 ಟನ್ ತೆಗಿಯೋರು 65-70 ಟನ್. ಏನಲ್ಲ ಇವರು ಕಬ್ಬು ಕಟ್ ಮಾಡೋರು ಏನು ಲೇಬರ್ಸ್ ಇರ್ತಾರಲ್ಲ, ಅವ್ರು ಬೇಗ ಬಂದರೆ ಅದು ಇನ್ನೂ ಸ್ವಲ್ಪ ಲಾಭ ಜಾಸ್ತಿ ಆಗುತ್ತೆ. ಅದೊಂದು ಮೇಜರ್ ನೋಡಿ. ನಮಗೆ ಕಬ್ಬು 2 ತಿಂಗಳು ಬೆಳೆಯೋಕ್ಕೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ನವಂಬರ್ ಡಿಸೆಂಬರಲ್ಲೇ ನೀವು ಇದು ಮಾಡ್ಕೊಳ್ರಿ. ಏನಪ್ಪ ಅಂದರೆ ನವಂಬರ್ ಡಿಸೆಂಬರಲ್ಲಿ ನೀವು ನೀರು ಕಟ್ ಮಾಡ್ತೀರಾ. ಅಂದರೆ ಈಗ ನವಂಬರ್ ಡಿಸೆಂಬರಲ್ಲಿ ನೀವು ಹಚ್ಚಿದ್ದೇ ಆದರೆ ನೆಕ್ಸ್ಟ್ ನವಂಬರ್ ಡಿಸೆಂಬರಲ್ಲಿ ನೀವು ನೀರು ಕಟ್ ಮಾಡಿಬಿಡ್ತೀರ. ಅಂದರೆ ನೀವು ನೀರು ಕಟ್ ಮಾಡಲೇಬೇಕು. ಅಂದರೆ ಕಟಿಂಗ್ ಮಾಡೋರು ಬರ್ತಾರೆ ಜನವರಿಯಲ್ಲಿ. ಈ ಕಪ್ಪು ಭೂಮಿಯವ್ರಂತೂ ನೀವು 2 ತಿಂಗಳು ನೀರು ಕಟ್ ಮಾಡಲೇಬೇಕು. ಆವಾಗ ನಿಮ್ಮ ಭೂಮಿ ಚೆನ್ನಾಗಿ
ಒಣಗೋಗಿ ಟ್ರ್ಯಾಕ್ಟ್ರು ಎಲ್ಲ ಲೋಡಿಂಗು ಅದು ಇದು ಎಲ್ಲ ಈಸಿ ಆಗುತ್ತೆ. ಟ್ರ್ಯಾಕ್ಟ್ರ್ ಯಾವುದೇ ಕಾರಣಕ್ಕೂ ಸಿಗಿ ಬೀಳಲ್ಲ. ಅದೊಂದು ಸಮಸ್ಯೆ ನಿಮಗೆ ಕ್ಲಿಯರ್ ಆಗುತ್ತೆ. ಏನಪ್ಪ ಅಂದರೆ 2 ತಿಂಗಳು ಎಕ್ಸ್ಟ್ರಾ ಬೆಳೆಯೋಕ್ಕೆ ನಮಗೆ ಟೈಮ್ ಸಿಗೋದ್ರಿಂದ ಇಳುವರಿನೂ ಜಾಸ್ತಿ ಆಗುತ್ತೆ. ಅದೊಂದು ಮೇಜರ್ ನಿಮಗೆ ದೊಡ್ಡ ಇಳುವರಿಯಲ್ಲಿ ಹೆಚ್ಚಿನ ಇಳುವರಿ ತೊಗೊಳಕ್ಕೆ ಅದೊಂದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಹೆಲ್ಪ್ ಮಾಡುತ್ತೆ. ಇಷ್ಟು ಹೇಳಿ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯೋಚನೆ ಮಾಡ್ಕೊಳ್ಳಿ. ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ದರೆ ಅಥವಾ ಏನಾದರೂ ಲೋಪ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಸ್ವಾಗತಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.